ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜೂನ್ 14ಕ್ಕೆ KKRDB ಪ್ರಗತಿ ಪರಿಶೀಲನಾ ಸಭೆ ಜರುಗಲಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದೇ ಜೂನ್ 14ರಂದು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ ಎಂದು KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಗುರುವಾರ ಕಲಬುರಗಿ ನಗರದ KKRDB ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸಕ್ತ 2024-25ನೇ ಸಾಲಿಗೆ 5,000 ಕೋಟಿ ರೂಪಾಯಿ ಅನುದಾನ ನೀಡಿದ್ದು, ಇದನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಲು ಮತ್ತು ಸದರಿ ಅನುದಾನ ಇದೇ ವರ್ಷದಲ್ಲಿ ಖರ್ಚು ಮಾಡುವ ಸಂಬಂಧ ಯೋಜನಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರನ್ನು ಸಹ ಸಭೆಗೆ ಆಹ್ವಾನಿಸಲಾಗಿದೆ ಎಂದರು. ಸಿಎಂ ಸಭೆಯ ನಂತರ ಇದೇ ಜೂನ್ 28ಕ್ಕೆ ಮಂಡಳಿ ಸಭೆ ನಡೆಸಲು ನಿರ್ಧರಿಸಿದ್ದು, 15 ದಿನದೊಳಗೆ ಪ್ರದೇಶದ ಶಾಸಕರಿಂದ ಕ್ರಿಯಾ ಯೋಜನೆ ಪಡೆದು ಪ್ರಸಕ್ತ ಸಾಲಿನ ಕೆಲಸಗಳು ಆರಂಭಿಸಲಾಗುವುದು ಎಂದರು. ಕಳೆದ ವರ್ಷ ನಮ್ಮ ಸರ್ಕಾರ ಈ ಭಾಗಕ್ಕೆ 5,000 ಕೋಟಿ ರೂಪಾಯಿ ಅನುದಾನ ಘೋಷಿಸಿ 3,000 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದು, ಅದರಂತೆ ಪ್ರದೇಶದಲ್ಲಿ ರಸ್ತೆ, ಚರಂಡಿ ನಿರ್ಮಾಣ, ಮೂಲ ಸೌಕರ್ಯ ಕೆಲಸ ಭರದಿಂದ ಸಾಗಿದೆ. ಇದರೊಂದಿಗೆ ಪ್ರದೇಶದಲ್ಲಿ ವಿಶೇಷವಾಗಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ಅಕ್ಷರ ಆವಿಷ್ಕಾರ, ಆರೋಗ್ಯ ಆವಿಷ್ಕಾರ ಯೋಜನೆ ಜಾರಿಗೆ ತರಲಾಗಿದೆ ಎಂದರು. ನೀಟ್ ಪರೀಕ್ಷೆ ಅವ್ಯವಹಾರ ಕುರಿತಂತೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಅಜಯ್ ಸಿಂಗ್ ಅವರು, ಲೋಕಸಭಾ ಚುನಾವಣಾ ಫಲಿತಾಂಶದ ದಿನವೇ ಪರೀಕ್ಷೆ ರಿಸಲ್ಟ್ ಘೋಷಣೆ ಮಾಡಿದ್ದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಲ್ಲೆಡೆ ಅವ್ಯವಹಾರ ಕೇಳಿ ಬರುತ್ತಿದ್ದು, ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ ಅವರು, ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುವುದನ್ನು ನಮ್ಮ ಸರ್ಕಾರ ಸಹಿಸುವುದಿಲ್ಲ ಎಂದರು. ಪ್ರದೇಶದಲ್ಲಿ ಶಿಕ್ಷಕರ ಕೊರತೆ ಇರುವುದು ನಿಜ. ಮಂಡಳಿ ಅತಿಥಿ ಶಿಕ್ಷಕರನ್ನ ನೇಮಿಸಬಹುದು. ಪೂರ್ಣ ಪ್ರಮಾಣದ ಶಿಕ್ಷಕರ ನೇಮಕ ಸರ್ಕಾರದ ಹಂತದಲ್ಲಿಯೇ ನಡೆಯಬೇಕಾಗುತ್ತದೆ. ಮುಖ್ಯಮಂತ್ರಿಗಳಲ್ಲಿ ಶಿಕ್ಷಕರ ಹುದ್ದೆ ಭರ್ತಿಗೆ ಒತ್ತಾಯ ಮಾಡಲಾಗುವುದು. SSLC ಫಲಿತಾಂಶ ಸುಧಾರಣೆಯ ನಿಟ್ಟಿನಲ್ಲಿ ಅನುಭವಿ ಶಿಕ್ಷಣ ತಜ್ಞರ ಸಮಿತಿ ರಚಿಸಿ ಅವರ ಸಲಹೆ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಕಳೆದ ವರ್ಷ ಮಂಡಳಿಯು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡಲಾದ 652 ಕೋಟಿ ರೂಪಾಯಿ ಮೊತ್ತದಲ್ಲಿ ಫಲಿತಾಂಶ ಸುಧಾರಣೆ ನಿಟ್ಟಿನಲ್ಲಿ ಕೇವಲ 3 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಮುಂದಿನ ದಿನದಲ್ಲಿ ಈ ಮೊತ್ತ ಹೆಚ್ಚಿಸಲಾಗುವುದು ಎಂದರು. KKRDB ಮಂಡಳಿಗೆ 2023-24ನೇ ಸಾಲಿಗೆ ರಾಜ್ಯ ಸರ್ಕಾರ 5,000 ಕೋಟಿ ರೂಪಾಯಿ ಅನುದಾನ ಘೋಷಿಸಿ 3,000 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಇದುವರೆಗೆ 2,009 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು, ಬರುವ ಆಗಸ್ಟ್ ಮಾಹೆಯವರೆಗೆ ಉಳಿದ ಅನುದಾನ ಸಹ ಖರ್ಚು ಮಾಡಲಾಗುವುದು ಎಂದರು. ದೇಶದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವೆಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದಶಕಗಳ ಹೋರಾಟ ಫಲವಾಗಿ 371 ಜೆ ಮೀಸಲಾತಿ ದೊರಕಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೆಲವು ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವುದಕ್ಕೆ ಖಂಡಿಸುತ್ತೇನೆ ಎಂದ ಅವರು, ಈ ಭಾಗಕ್ಕೆ ಸಂವಿಧಾನಬದ್ಧ ಸಿಗಬೇಕಾದ ಸವಲತ್ತು ದೊರಕಿಸಲು ಮತ್ತು ಮೀಸಲಾತಿ ರಕ್ಷಣೆಗೆ ತಾವು ಬದ್ಧರಾಗಿದ್ದೇವೆ. ಯಾವುದೇ ಹಂತದ ಹೋರಾಟಕ್ಕೂ ಹಿಂಜರಿಯುವುದಿಲ್ಲ ಎಂದರು. ಮೊಟ್ಟ ಮೊದಲಿಗೆ ನಾವು ಕಲಬುರಗಿಯಲ್ಲಿ
ನಮ್ಮ ನೂತನಾಗಿ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿಯವರು ಸುಮಾರು 27,205 ಮತಗಳ ಅಂತರದಿಂದ ಅವರು ಏನು ಗೆದ್ದಿದ್ದಾರೆ, ಅದು ಸಾಮಾನ್ಯ ಮಾತಲ್ಲ. ಯಾಕಂದರೆ ಅವರು ಗೆದ್ದಿದ್ದು ಸುಮಾರು ನಾವು 1 ಲಕ್ಷ ಮತಗಳು ಹಿಂದೆ ಇರ್ತಕ್ಕಂಥ, ನಾವು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 1 ಲಕ್ಷ ಮತಗಳ ಅಂತರದಿಂದ ಏನು ಸೋಲನ್ನು ಅನುಭವಿಸಿದ್ರು, ಅದನ್ನು ನಾವು ಮುರಿದು ಇವತ್ತಿನ ದಿವಸ ನಾವು ಗೆದ್ದಿದ್ದೀವಿ. ಅಂದರೆ ಇದು ಸುಮಾರು 1,25,000 ಮತಗಳ ಒಂದು ಅಂತರವಾಗಿದೆ. ಇದು ಸಾಮಾನ್ಯ ಮಾತಲ್ಲ. ಬಿ ಜೆ ಪಿಯವರು ಇಡೀ ರಾಷ್ಟ್ರ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಎಲ್ಲ ಸಂಪನ್ಮೂಲಗಳು, ಶಕ್ತಿಗಳನ್ನು ಅವರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ, ಯಾಕಂದರೆ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆನ್ಸಿ. ನಮ್ಮ ಅಧ್ಯಕ್ಷರ AICC ಅಧ್ಯಕ್ಷರ ಒಂದು ಕ್ಷೇತ್ರ ಇದೆ ಅಂತ ಎಲ್ಲರ ಒಂದು ಕಣ್ಣ ನಮ್ಮ ಮೇಲೆ ಇತ್ತು. ಅದಕ್ಕೆ ತಾವೆಲ್ಲರೂ ಕೂಡ ಚುನಾವಣೆಯಲ್ಲಿ ನೋಡಿದ್ರಿ, ಮೊನ್ನೆ ಒಂದು 8 ದಿವಸ ಹಿಂದೆ ಪ್ರತಿಯೊಂದು ಟೇಬಲಲ್ಲಿ, ಪ್ರತಿಯೊಂದು ರೌಂಡಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಒಂದು ಹಾವು ಇಣಿ ಒಂದು ಸರಾಸರಿ ನಡೀತಾ ಇತ್ತು. ಇವತ್ತು ನಾವು ಗೆದ್ದಿದ್ದೀವಂದರೆ ಇಡೀ ನಮ್ಮ ಕಲಬುರಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು 28 ಸೀಟ್ಗಳಲ್ಲಿ 9 ಸೀಟನ್ನು ನಾವು ಗೆದ್ದಿದ್ದೀವಿ. ಅದನ್ನು ಕೂಡ ಹಿಂದೆ 2019ರಲ್ಲಿ ಒಂದೇ ಒಂದು ಸೀಟ್ ನಾವು ಗೆದ್ದಿದ್ವಿ. 1ರಿಂದ 9 ಸೀಟ್ ನಾವು ಗೆದ್ದಿದ್ದೀವಿ. ಬಹುಶಃ ತಾವೆಲ್ಲೂ ಹೇಳ್ತಾ ಇರ್ಬೋದು ಕಡಿಮೆ ಆಗಿದೆ ಅಂತ, ಅದಕ್ಕನ್ನು ನಾವು ಒಪ್ಕೊಳ್ತೀವಿ. ಯಾಕಂದರೆ ನಮ್ಮ ನಿರೀಕ್ಷೆ ಕನಿಷ್ಠ 15ರಿಂದ 16 ಸೀಟ್ ನಾವು ಗೆಲ್ತೀವಂತ ಒಂದು ಭರವಸೆ ಇತ್ತು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇಲ್ಲಿ ಬಂದಿದ್ದರು, ಹಾಗೂ AICC ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಮುಖಂಡರುಗಳಾಗಿರುವಂಥ ನಾಯಕಿಯಾಗಿರುವಂಥ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದರು. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಎಲ್ಲರೂ ಕೂಡ ಬಂದಿದ್ದರು. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಒಂದು ಸಂಚಲನ ಏನಿತ್ತು, ಜನ ಒಂದು ಸ್ಪಂದನೆ ಏನಿತ್ತು, ಮತ್ತು ನಾವು ಕೊಟ್ಟಿರುವಂಥ ಒಂದು ಗ್ಯಾರಂಟಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಇದ್ದರೆ ನಾವು ಕನಿಷ್ಠ ಒಂದು 15ರಿಂದ 16 ಸೀಟು ನಾವು ಗೆಲ್ತೀವಂತ ಇತ್ತು. ಆದರೆ ನಾವು ಇವತ್ತು 9 ಸೀಟನ್ನು ನಾವು ಗೆದ್ದಿದ್ದೀವಿ. ಆದರೆ ಜನನೂ ನಮ್ಗೆ ಒಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ. ಹಿಂದೆ ಇರ್ತಕ್ಕಂಥ ಸುಮಾರು 135 ಸೀಟ್ ನಮ್ಗೆ ಹೆಂಗೆ ಕೊಟ್ಟಿದ್ದಾರೆ, ಆ ಒಂದು ರೀತಿಯಿಂದ 9 ಸೀಟು ನಾವು ಗೆದ್ದಿದ್ದೀವಿ. ಮತ್ತು ವಿಶೇಷವಾಗಿ ಇಡೀ ಕಲ್ಯಾಣ ಕರ್ನಾಟಕ, ನಾವು 9ರಲ್ಲಿ 5 ನಾವು ಗೆದ್ದಿದ್ದು ಕಲ್ಯಾಣ ಕರ್ನಾಟಕದಲ್ಲಿ. ಇದು ಸಣ್ಣ ಮಾತಲ್ಲ. ಇದು ಇಡೀ ನಮ್ಮ ಈ ಒಂದು ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 1,12,00,000 ಜನಸಂಖ್ಯೆ ಏನಿದೆ, ಎಲ್ಲ 7 ಜಿಲ್ಲೆಯಲ್ಲಿ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಮಯ ಆಗಿದೆ, BJP ಮಾಯ ಆಗಿದೆ ಅಂತ ಈಗಾಗಲೇ ನಾವು ಕೂಡ ಕೇಳಿದ್ದೀವಿ. BJP ಎಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಇದು ಎಂದೂ ಆಗಿರಲಿಲ್ಲ. ಹಿಂದೆ ಚುನಾವಣೆಯಲ್ಲಿ 2009 ಚುನಾವಣೆಯಲ್ಲಿ ಆಗಿರ್ಬೋದು, ಮತ್ತು 2014ನೇ ಚುನಾವಣೆಯಲ್ಲಿ ಆಗಿರಬಹುದು, ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬ್ರು 2009ರಲ್ಲಿ, ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೀದರ್ ಮತ್ತು ಕಲಬುರಗಿಯಿಂದ ನಾವು ಗೆದ್ದಿದ್ವಿ. ಆದರೆ ಒಂದೇ ಸತಿ 5ಕ್ಕೆ5 ನಾವು ಗೆದ್ದಿದ್ದು ಉದಾಹರಣೆ ಇಲ್ಲ. ಹಿಂದೆ BJPಯವರು ಗೆದ್ದಿದ್ರು, ಈ ಬಾರಿ ಕಾಂಗ್ರೆಸ್ ನಾವು ಗೆದ್ದಿದ್ದೀವಿ. ಇದಕ್ಕೆ ಒಂದು ಪ್ರಮುಖವಾದ ಒಂದು ಕಾರಣ ಏನಿದೆ ಅಂದರೆ, ನಮ್ಮ ಆರ್ಟಿಕಲ್ 371J ತಿದ್ದುಪಡಿ. ಹೆಂಗೆ ಹಿಂದೆ ಬಂದಿರುವಂಥ 2009ರಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದರು, ನೀವು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ಆರ್ಟಿಕಲ್ 371J ತಿದ್ದುಪಡಿ ಮಾಡ್ತೀವಂತ ಒಂದು ಮಾತನ್ನು ಹೇಳಿದ್ದು ಅವರು ನಮ್ಮ ಕಲಬುರಗಿಯಲ್ಲಿ NV ಗ್ರೌಂಡಲ್ಲಿ. ಅದೇ ರೀತಿಯಲ್ಲಿ ನಾವು ನುಡಿದಂತೆ ನಡೆದಿದ್ದೀವಿ. ನಾವು ಆರ್ಟಿಕಲ್ 371J ತಿದ್ದುಪಡಿ ಮಾಡಿ ಎಲ್ಲ ಕಡೆ ಅಭಿವೃದ್ಧಿಯಾಗಿ, ಮೊಟ್ಟ ಮೊದಲಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅವರು 1,000 ಕೋಟಿ ಕೊಟ್ಟಿದ್ದರು. ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 1,000 ಇದ್ದಿದ್ದು 1,500 ಕೋಟಿ ಮಾಡಿದ್ರು. 1,500 ಕೋಟಿ ಇದ್ದಿದ್ದು ಕಳೆದ ಒಂದು ಸರ್ಕಾರದಲ್ಲಿ 3,000 ಕೋಟಿ ಆಗಿತ್ತು. ನಾವು ಮತ್ತೆ ಅಧಿಕಾರಕ್ಕೆ ಬಂದ ನಂತರ 3,000 ಕೋಟಿ ನಾವು ಕೊಡ್ತೀವಂತ ನಾವು ಹೇಳಿದ್ವಿ, 5,000 ಕೋಟಿ ಕೊಡ್ತೀವಂತ ಏನು ಹೇಳಿದ್ದೀವಿ.
ಹಿಂದೆ ಇರ್ತಕ್ಕಂಥ ನಾವು ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂದು 10 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 3,000 ಕೋಟಿ ರೂಪಾಯಿ ಏನು ನಾವು ನೀಡಿದ್ದೀವಿ. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆ ಮತ್ತು 41 ತಾಲೂಕುಗಳಲ್ಲಿ ಎಲ್ಲ ಕಡೆಯೂ ಕೂಡ ಈ ಒಂದು ಅನುದಾನ ಹೋಗಿ ಮುಟ್ಟಿದೆ. ಯಾಕಂದರೆ ಭಾಳಷ್ಟು ಕಡೆ ಬೇರೆ ಕಡೆ ಸ್ವಲ್ಪ ಅಭಿವೃದ್ಧಿ ಕೆಲಸ ಕುಂಠಿತ ಆಗಿರಬಹುದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದಾಗಿರಬಹುದು. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು, ವಿಶೇಷವಾಗಿ ಅದು ಆಗಿರೋದು ಆರ್ಟಿಕಲ್ 371J ತಿದ್ದುಪಡಿ ಮತ್ತು ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ದೊಡ್ಡ ಪಾತ್ರವಿದೆ. ಎಲ್ಲ ಕಡೆ ಹಳ್ಳಿಯಲ್ಲಿ ಇವಾಗ CC ರಸ್ತೆಗಳಾಗಲಿ ಡ್ರೈನ್ಗಳಾಗಲಿ ಕೆಲಸ ಪ್ರಾರಂಭ ಆಗಿ ಒಂದು ಹಂತದಲ್ಲಿದೆ. ಜನನೂ ಕೂಡ ನೋಡ್ತಾ ಇದ್ದಾರೆ, ಈ ಹೊಸ ಸರ್ಕಾರ ಬಂದಿದೆ, ಕೆಲಸ ಕಾರ್ಯಗಳು ಕೂಡ ಆಗ್ತಾಯಿದೆ. ಅಂದರೆ ಅದು ವಿಶೇಷವಾಗಿ ಈ ಒಂದು ಆರ್ಟಿಕಲ್ 371J ತಿದ್ದುಪಡಿ ಆಗಿದೆ ಅಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ದಿವಂಗತ ಧರ್ಮಸಿಂಗ್ ಸಾಹೇಬರಿಗೆ ಮತ್ತು ಇದು ಸರಿಯಾಗಿ ರೀತಿಯಿಂದ ಅನುಷ್ಠಾನ ಆಗಿರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಮಟ್ಟದ ಅನುಷ್ಠಾನ ಅಧಿಕಾರಿಗಳಿಗಾಗಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸಂಘ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಹಾಗೂ ತಿದ್ದುಪಡಿ ಕಾಯ್ದೆ 2016 ಕುರಿತು ಕಲಬುರಗಿ ಜಿಲ್ಲಾ ಮಟ್ಟದ ಅನುಷ್ಠಾನ ಅಧಿಕಾರಿಗಳಿಗೆ ಕಲಂ 16 ಮತ್ತು 17 ನಿರೀಕ್ಷಕರು ತರಬೇತಿ ಕಾರ್ಯಕ್ರಮವು ದಿನಾಂಕ 12ನೇ ಜೂನ್ 2024 ಬುಧವಾರದಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಮಾನ್ಯ 3ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಗೌರವಾನ್ವಿತ ಸುಶಾಂತ್ ಚೌಗಲೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಂ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಹನುಮಂತರಾಯ ಕರಡಿ, ಕಲಬುರಗಿ ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರಾದ ಡಾಕ್ಟರ್ ಅವಿನಾಶ್ ನಾಯಕ್ ಹಾಗೂ ಕಲಬುರಗಿ ಉಪವಿಭಾಗದ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಶರಣಪ್ಪ ಹಳಿಮನಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ವೃತ್ತದ ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ರವೀಂದ್ರ ಕುಮಾರ್ ಬಲ್ಲೂರ್, 3ನೇ ವೃತ್ತದ ಹಿರಿಯ ಕಾರ್ಮಿಕ ನಿರೀಕ್ಷಕರಾದ KS ಪ್ರಸನ್ನ, ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ಕವಿತಾ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಶಿಕ್ಷಣದ ಕೊರತೆಯಿಂದಲೇ ಸಾಕಷ್ಟು ಮಕ್ಕಳು ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಶಾಲೆ ಬಿಟ್ಟು ಡ್ರಾಪ್ ಆಗಿಬಿಟ್ಟು ಹೊರಗೆ ಹೋಗಿ ಆ ಎಲ್ಲ ಮಕ್ಕಳು ಈ ಒಂದು ದುಡಿಯೋ ಒಂದು ಕೆಲಸಗಳಿಗೆ ತೊಡಗುತ್ತಾರೆ, ತಂದೆ ತಾಯಿಗಳಿಗೆ ಸಹಾಯ ಮಾಡ್ತಾರೆ, ಅವರಿಗೆ ಸ್ವಲ್ಪ ಇನ್ಕಮ್ ಸೋರ್ಸ್ ಆಗ್ತದೆ. ಇದು ಆಗಬೇಕಂದ್ರೆ ನಮ್ಮ ಎಲ್ಲರ ಕರ್ತವ್ಯ ಏನಂದ್ರೆ, ನಾನು ಈಗ ಜಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಕ್ರೀಟ್ ಕೊಟ್ಟಿರುವಾಗ ಮುಂದೆ 13 ಇಲಾಖೆಗಳು ಇದಕ್ಕೆ ಕೈ ಜೋಡಿಸಿ ಕೆಲಸ ಮಾಡಬೇಕಾಗ್ತದೆ. ನಾನೀಗ ಶಿಕ್ಷಣ ಅಂದ ತಕ್ಷಣ ಎಲ್ಲರಿಗೂ ಇದು ಏನಪ್ಪಾ ಅಂತಂದ್ರೆ ಒಂದು ಅಟೆನ್ಷನ್ ಹೋಗದೆ DPI ಮತ್ತೆ ನಮ್ಮ BO ಕಡೆ ಇಲ್ಲ, ಅವರಿಬ್ಬರಿಗೆ ಜವಾಬ್ದಾರಲ್ಲ ಅಥವಾ ಅವರು ಮಾತ್ರ ಇದಕ್ಕೆ ಜವಾಬ್ದಾರಲ್ಲ. ಇಲ್ಲಿರ್ತಕ್ಕಂಥ 13 ಇಲಾಖೆಗಳು ಕೂಡ ಪರಿಶ್ರಮ ಪಟ್ಟರೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಈ ಒಂದು ಕಿಶೋರಾವಸ್ಥೆಯ ಈ ಒಂದು ಬಾಲಕಾರ್ಮಿಕರನ್ನ ಅಥವಾ ಈ
ನಾಗರಿಕರು ಕೂಡ ಇಲ್ಲಿ ಕೈ ಜೋಡಿಸಬೇಕಾಗಿದೆ ಹೊರಟಿದ್ದೀವಿ. ನಾವೆಲ್ಲರೂ ಅನ್ಕೊಂಡ್ತೀವಿ ಶಿಕ್ಷಣ ಕೊಡ್ತೀವಿ ಸರ್, ನಾವೆಲ್ಲರೂ ಹಸಿರು ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡ್ತೀವಿ ಸರ್, ಪೊಲೀಸರು ದುಡ್ತಾ ಇದ್ವಿ, ನಮ್ಮ ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಇದೇ ಕೆಲಸದಲ್ಲಿ ತೊಡಗಿದ್ದೀವಿ. ಆದ್ರೂ ಕೂಡ ಇಲ್ಲಿ ಕಲಿತಾ ಇರಲಿಲ್ಲಪ್ಪ. ಹೆಂಗಾಗ್ತಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಇದಕ್ಕೆ ಕೈ ಜೋಡಿಸಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ ಒಂದು 5ನೇ 6ನೇ ಆಗಿರ್ತದೆ ಅಥವಾ ಒಂದು 10ನೇ ತರಗತಿ ಓದಿದ ನಂತರ ಮಗುವನ್ನ ಶಾಲೆ ಬಿಡಿಸಿ ಏನಪ್ಪಾ ಅಂದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಈ ಒಂದು ಜಮೀನುಗಳಲ್ಲಿ. ಮುಂದೆ ಅವ್ರ ಸ್ಕೂಲು ಡ್ರಾಪ್ ಔಟ್ ಆಗ್ತದೆ, ಮುಂದೆ ಎಜುಕೇಶನ್ ಸ್ಕೀಮ್ ಕೊಡ್ತಾರೆ. ಅದು ಆಗ್ಬಾರ್ದಾದ್ರೆ ನಾವು ಅವ್ರಿಗೆ ಒಂದು ಮನವರಿಕೆ ಮಾಡಬೇಕು. ಈ ತರ ಮಾಡಬಾರ್ದು. ಶಿಕ್ಷಣ ಮುಖ್ಯ ಇದೆ. ಮಗುವಿಗೆ ಶಿಕ್ಷಣ ಕೊಟ್ಟರೆ ಆ ಮಗು ಮುಂದೆ ಬೆಳೆದ ಏನಪ್ಪಾ ಅಂತಂದ್ರೆ ಏನಾದ್ರೂ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬಹುದು. ಆದ್ರಿಂದ ಶಾಲೆ ಬಿಡಿಸ್ಬೇಡಿ. ಈ ಒಂದು ಏನ ಕಾರ್ಮಿಕ ವ್ಯವಸ್ಥೆ ಇದೆಯಲ್ಲ ಅಥವಾ ಈ ಒಂದು ದುಡಿಯೋ ವ್ಯವಸ್ಥೆ ಇದೆಯಲ್ಲ ಅದರಲ್ಲಿ ಇಷ್ಟು ಬೇಗ ತೊಡಗಿಸಬೇಡಿ. 18 ಅಥವಾ 20 ವರ್ಷ ಆಗೋದಕ್ಕಿಂತ ಮುಂಚೆ ಮಗುವನ್ನ ಸ್ವಲ್ಪ ನಾವೆಲ್ಲ ಕೂಡ ಸಂಬಂಧಪಟ್ಟಾಗ ಅವ್ರನ್ನ ಶಿಕ್ಷಿತ ಮಾಡಬೇಕಾಗಿದೆ. ಈಗ ಹೇಳಿದ್ರು ಬೀದಿ ನಾಟಕ ಮಾಡ್ತಾ ಇದ್ದೇವೆ, ಅದರ ಜೊತೆಗೆ ಸಾಕಷ್ಟು ಈ ಒಂದು ಅಟೋನಲ್ಲಿ ಕೂಡ ಅದರ ಅನೌನ್ಸ್ಮೆಂಟ್ ಕೂಡ ನಡೀತಿರ್ತದೆ ಪ್ರತಿ ಹಳ್ಳಿ ಕಡೆಗೆ ಅಂತ ಹೇಳಿದ್ರು. ಅದೆಲ್ಲ ಮಾಡಿದ್ರು ಕೂಡ ಇವತ್ತಿನ ದಿವಸ ಈ ಒಂದು ವ್ಯವಸ್ಥೆಯನ್ನ ನಾವು ಸಂಪೂರ್ಣವಾಗಿ ತೊಡೆದು ಹಾಕಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರಿಂದ ಈ ಒಂದು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಿ ಪ್ರತಿಯೊಬ್ಬರು ಕೂಡ ಇದು ನಂದು ನಿಂದು ಕೆಲಸ ಅಂದರೆ ಪ್ರತಿಯೊಬ್ಬರು ಕೂಡ ಈ ಒಂದು ಬೆಳಗನ್ನ ತೊಡೆದು ಹಾಕೋದಕ್ಕೆ ಪ್ರಯತ್ನ ಮಾಡೋಣ. ಪ್ರತಿಯೊಬ್ಬರು ಕೂಡ ದುಡಿಯೋಣ ಅಥವಾ ಪ್ರತಿಯೊಬ್ಬರು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಸರ್ವೆ ಮಾಡ್ತಾರೆ ಅಂತ ಮಕ್ಕಳನ್ನು ಗುರುತಿಸಿ ಅವರು ಬೇಗ ಎಂಟ್ರಿ ಮಾಡೋಕ್ಕೆ ಕ್ರಮ ತಗೊಳ್ತಾರೆ. ಅದು ಕೂಡ ಮುಖ್ಯವಾಗಿದೆ. ಜೊತೆಗೆ ನಾವು ಶಾಲೆಯಲ್ಲಿ ನಾವು ಬಹಳಷ್ಟು ಫೆಸಿಲಿಟಿ ಕೊಡಬೇಕಾಗುತ್ತೆ. ಬೇಸಿಕ್ ಫೆಸಿಲಿಟಿ, ಒಂದು ಅಡವಿ ಕೂಡ ಇರ್ಬೋದು, ಶೌಚಾಲಯ ಇರ್ಬೋದು, ಇರ್ಬೋದು, ಮತ್ತು ಸಿವಿಲ್ ಇರ್ಬೋದು. ಮಿಡ್ ಡೇ ಮೀಲ್ ಬಹಳ ದೊಡ್ಡ ಪಾತ್ರ ಇದೆಲ್ಲ ಗೊತ್ತಿದೆ. ಯಾಕಂದ್ರೆ ಮಿಡ್ ಡೇ ಮೀಲ್ ಮಾತ್ರ ಬಹಳಷ್ಟು ಡ್ರಾಪ್ಔಟ್ ಕಡಿಮೆ ಆಗುವಂಥ ಕೆಲವು ಮಾತ್ರ ಪ್ರೂಫ್ ಆಗಿದೆ. ಹಾಗಾಗಿ ಮಿಡ್ ಡೇ ಮೀಲ್ನಲ್ಲಿ ಒಂದು ಕರೆಕ್ಟಾಗಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಒಂದು ಗೈಡೆನ್ಸ್ ನಂತರ ನಾವು ಉತ್ತರ ಕೊಡಬೇಕಾಗುತ್ತೆ. ಅದರಿಂದ ಕೂಡ ನಮ್ಮದು ಮಕ್ಕಳದ್ದು ಶಿಕ್ಷಕರಿಗೆ ಏನು ಗುರಿ ಏನಿದೆ ಅದು ಕರೆಕ್ಟಾಗಿ ಆಗುತ್ತೆ. ಮತ್ತು ನಾವು ಬಾಲ್ ಕಾರ್ಮಿಕ ಏನಿದೆ ಅದನ್ನು ಒಂದು ಮಟ್ಟಕ್ಕೆ ಸ್ಟೋಪ್ ಮಾಡಬಹುದು. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಾಯಿಲೆ ಬೇರೆ ಬೇರೆ ತಗೊಂಡಿರ್ಬೋದು ಅದ್ರ ಬಗ್ಗೆ ಹೇಳ್ತಾರೆ. ಇನ್ನೊಂದು ವಿಷಯ ನಾವು ಹೇಳ್ತೀವಿ, ಈಗ ನಮ್ಮ ಬೇರೆ ಬೇರೆ ಡೆವಲಪ್ಮೆಂಟ್ ಕೆಲಸ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಒಂದು ವಿಷಯ ಇರ್ತದೆ. ಮಕ್ಕಳದ್ದು ಒಂದು ಹಿತ ಇದೆ, ಅವರ ರಿಕ್ವೈರ್ಮೆಂಟ್ ಡೆವಲಪ್ಮೆಂಟ್ ರಿಕ್ವೈರ್ಮೆಂಟ್ ಏನಿದೆ ಅದು ಇಂಪ್ರೂವ್ ಮಾಡ್ತೀವಿ. ಹಾಗಾಗಿ ಸ್ಥಳೀಯ ಸಂಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಗ್ರಾಮ ಸಂಘ ಮಾಡ್ತೀವಿ. ಬಾಲಕರಿಗೆ ಮಕ್ಕಳಿಗೆ ಯಾವ ಥರ ನೆನಪಿರಬೇಕು, ಸ್ಕೂಲಲ್ಲಿ ಅಂಗನವಾಡಿನಲ್ಲಿ ಅಥವಾ ಪಂಚಾಯತ್ ಮಟ್ಟದಲ್ಲಿ ಯಾವ ಥರ ಬೇಕಾಗುತ್ತೆ ಅದನ್ನು ಐಡೆಂಟಿಫೈ ಮಾಡುತ್ತೆ. ಅವರಿಗೆ ಬೇಕಾಗಿರೋ ಬೇರೆ ಬೇರೆ ರಿಕ್ವೈರ್ಮೆಂಟ್ ಡೆವಲಪ್ಮೆಂಟ್ ರಿಕ್ವೈರ್ಮೆಂಟ್ ಇರ್ಬೋದು, ಅದನ್ನು ಪಟ್ಟಿ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರೆಡಿ ಆಗಬೇಕಾದ ಎಸ್ ಆಗಿರ್ಬೋದು ಅಥವಾ ಪರಸ್ಪರಿ ಪ್ಲಾನ್ ಮಾಡ್ಬೋದು, ಅದನ್ನು ನಾವು ತಿಳಿಸ್ತೀವಿ. ಅದು ಕೂಡ ಇದು ಆಗಬಾರದು. ಅಷ್ಟೇ ಅಲ್ಲ, ಈಗ ಮಕ್ಕಳು ಶಾಲೆಗೆ ಬರ್ತಾರೆ, ಸಂಜೆ ಮನೆಗೆ ಹೋಗ್ತಾರೆ. ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಅವರಿಗೆ ಕೂಡ ಕರೆಕ್ಟ್ ಆಗಿ ಡೈರೆಕ್ಟ್ ಜವಾಬ್ದಾರಿ ಇದೆ. ಕರೆಕ್ಟಾಗಿ ಅಟ್ಮಾಸ್ಫಿಯರ್ ಕೊಡಬೇಕಾಗುತ್ತೆ. ಕೆಲವೊಂದು ಕಡೆ ಮನೆ ಚಿಕ್ಕಿರುತ್ತೆ, ಕರೆಂಟ್ ಸಿಗಲ್ಲ ಅಥವಾ ಅಷ್ಟು ಗಮನ ಕೊಡಲ್ಲ. ಹಾಗಾಗಿ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಈಗ ಲೈಬ್ರರಿ ಕೂಡ ಬೆಳೆಸ್ತೇವೆ. ನಾವು ಶಿಕ್ಷಕರಾಗಿ ಮತ್ತು ಪಂಚಾಯತ್ ಕಡೆಯಿಂದ ಪ್ರೊಟೆಸ್ಟ್ ಮಾಡಿಕೊಂಡು ಲೈಬ್ರರಿ ಕೂಡ ಟೈಮ್ ಮಾಡಿದ್ದೀವಿ. ಪಂಚಾಯತ್ ಅಧಿಕಾರಿಗಳು ಶಾಪ್ ಇರ್ತಾರೆ, ಅವರು ಲೋಕಲ್ ಆಗಿರ್ತಾರೆ. ಲೈಬ್ರರಿ ಟೈಮ್ ಕೂಡ ಲೋಕಲ್ ಡಿಪಾರ್ಟ್ಮೆಂಟ್ ಕೂಡ ಮಾಡ್ಬೋದು. ನನ್ನ ಕಡೆಯಿಂದ ಒಂದು ಕಳಕಳಿ ವಿನಂತಿ ಏನಂದರೆ, ನಾವು ಪ್ರತಿಯೊಬ್ಬರು ಸಾರ್ವಜನಿಕರು ಇರ್ಬೋದು, ಇರ್ಬೋದು, ಮಾಧ್ಯಮದವರು ಇರ್ಬೋದು, ಪತ್ರಕರ್ತರವರು ಇರ್ಬೋದು, ಬೇರೆ ಬೇರೆ ಇಲಾಖೆಯವರು ಸಿಬ್ಬಂದಿಗಳು ಇರ್ಬೋದು, ನನ್ನ ಕಣ್ಣು ಮುಂದೆ ಕಣ್ಣಾರೆ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾವು ಧ್ವನಿ ಎತ್ತೋದು. ನಿಮಗೆ ಈಗ ಈ ಟ್ರೈನಿಂಗ್ ಕಾರ್ಯಕ್ರಮ ಮುಖಾಂತರ ಏನೇನು ಪ್ರಾವಿಷನ್ಸ್ ಆಫ್ ಲಾ ಇದೆ ಅದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಮಾಡಿ ಮತ್ತು ಸುದೀರ್ಘವಾಗಿ ಚರ್ಚೆ ಇಲ್ಲಿ ನಡೆಯುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸಾಕಷ್ಟು ಇದರಲ್ಲಿ ಇರೋದು ತತ್ವಗಳು ನಿಮಗೆ ಈಗಾಗಲೇ ಗೊತ್ತಿರೋದು ವಿಷಯ, ಯಾವುದು ಹೊಸ ಅಂತಲೂ ಇಲ್ಲ. ಬಟ್ ನೌ ದಟ್ ವಿ ನೋ ಆಫ್ಟರ್ ದಿಸ್ ಟ್ರೈನಿಂಗ್ ಎಸ್ಪೆಷಲಿ ನಾವು ಧ್ವನಿ ಎತ್ತಬೇಕು. ಎಲ್ಲಿ ಸಾಧ್ಯ ಅಲ್ಲಿ ನಾವು ಕೇಸಸ್ ಹಾಕೋದು ಆಗಲಿ, ಪನಿಷ್ಮೆಂಟ್ ಆಗೋದು ಆಗಲಿ, ರಿಹ್ಯಾಬಿಲಿಟೇಷನ್ ಆಫ್ ದ ಚಿಲ್ಡ್ರನ್ ಆಗೋದು ಆಗಲಿ. ಈಗ ಅಧ್ಯಕ್ಷರು ಮಾತಾಡುವಾಗ ಹೇಳ್ತಾ ಇದ್ರು ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಬಗ್ಗೆ. ಈಗ ಸರ್ಕಾರದಲ್ಲಿನೇ ಸಾಕಷ್ಟು ಪ್ರಾವಿಷನ್ಸ್ ಇದೆ. ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಅಂತ 3 ದಿವಸದಿಂದ ಜಾಸ್ತಿ ಸತತವಾಗಿ ರಜೆ ತಗೊಳ್ಳುವಾಗ
ಆ ಶಿಕ್ಷಕರು ಹೋಗಿ ಮನೆಗೆ ಭೇಟಿ ನೀಡಬೇಕು ಅಂತ ಪ್ರಾವಿಷನ್ ಇದೆ. ಅಲ್ಲಿ ಇರೋದು ಅಂಗನವಾಡಿ ಕಾರ್ಯಕರ್ತರು, ಶಿಕ್ಷಕರು, ಗ್ರಾಮ ಪಂಚಾಯತಿನವರು ಅಲ್ಲಿ ಹೋಗಿ ಯಾಕೆ ಆ ಮಗು ಶಾಲೆಗೆ ಹೋಗಲಿಲ್ಲ ಅಂತ ಪ್ರಾವಿಷನ್ ಇದೆ. ದೀಸ್ ಪ್ರಾವಿಷನ್ಸ್ ಇಫ್ ಇಂಪ್ಲಿಮೆಂಟೆಡ್ ವೆಲ್, ಐ ಆಮ್ ಶೂರ್ ವಿ ವಿಲ್ ಗೋ ಆನ್. ಔಟ್ ಆಫ್ ಸ್ಕೂಲ್ ಸ್ಟೂಡೆಂಟ್ಸೇ ಯಾರು ಇರೋದಿಲ್ಲ ಈ ರೀತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ನಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪಾತ್ರ ಇದೆ. ಬರೀ ಶಿಕ್ಷಣ ಇಲಾಖೆ ಮಾಡಬೇಕು, ಈಗ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಮಾಡಬೇಕು, ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಮಾಡಬೇಕು, ಪೊಲೀಸ್ನವ್ರು ಮಾಡಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತಲ್ಲ, ನಾವು ಎಲ್ಲರೂ ಒಟ್ಟಿಗೆ ಮಾಡಬೇಕಾಗಿದೆ. ಮತ್ತು ಇದು ಮೊದಲೇ ಸಂದರ್ಭ ಇಲ್ಲ, ನಾನು ಪ್ರತಿ ಸಂದರ್ಭದಲ್ಲಿ ಹೇಳ್ತೀನಿ, ಜಿಲ್ಲಾ ಆಡಳಿತ ಅಂತ ಸರ್ಕಾರದ ಜೊತೆ ನಾವೆಲ್ಲ ಕೈ ಜೋಡಿಸಿ ಆಸ್ ಒನ್ ಟೀಮ್ ವಿ ಹ್ಯಾವ್ ಟು ವರ್ಕ್. ನಾವು ಈ ಡಿಪಾರ್ಟ್ಮೆಂಟ್ ಅವರು, ಅವರು ಆ ಡಿಪಾರ್ಟ್ಮೆಂಟ್ ಅವರು ಹೇಳಲೇಬಾರ್ದು. ನಾವೆಲ್ಲ ಒಟ್ಟಿಗೆ ಏಕ್ ಸಮಾನಾಗಿ ಒನ್ ಟೀಮ್ ಆಗಿ ನಾವು ಕೆಲಸ ಮಾಡ್ತೀವಿ ಅಂದರೆ ನನ್ನ ಮುಂದೆನೇ ಎಕ್ಸಾಂಪಲ್ ಇದೆ. ವಿ ಹ್ಯಾವ್ ಕಂಡಕ್ಟೆಡ್ ಅ ವೆರಿ ಸ್ಮೂತ್ ಎಲೆಕ್ಷನ್. ಕರೆಕ್ಟ್, ಇಟ್ ವಾಸ್ ಅ ಇಂಟರ್ ಡಿಪಾರ್ಟ್ಮೆಂಟಲ್ ಎಫರ್ಟ್. ನಾವೆಲ್ಲರೂ ಕೈ ಜೋಡಿಸಿ ಒಂದು ಟೀಮ್ನು ಅಂತ ಹೇಳಿ ನಾವು ಭಾವಿಸಿ ಅದು ಮಾಡಿಸಿರೋದು. ಅದೇ ಸೀರಿಯಸ್ನೆಸ್ ಇಂದ, ಅದೇ ನಿಷ್ಠೆಯಿಂದ, ಅದೇ ಹುಮ್ಮಸ್ಸಿಂದ ನಾವು ಇದು ಚೈಲ್ಡ್ ಲೇಬರ್ ಪ್ರೊಟೆಕ್ಷನ್ ಸಂಬಂಧಪಟ್ಟ ಕಂಟಿನ್ಯೂಸ್ ಆಗಿ ದಾಳಿ ಮಾಡೋದು ಆಗಲಿ, ತಪಾಸಣೆ ಮಾಡೋದು ಆಗಲಿ, ಅದ್ರ ಬಗ್ಗೆ ಕ್ರಮ ತಗೊಳ್ಳೋದು ಆಗಲಿ, ರಿಹ್ಯಾಬಿಲಿಟೇಷನ್ ಆಫ್ ದ ಚಿಲ್ಡ್ರನ್ ಮಾಡೋದು ಆಗಲಿ ನಾವು ಮಾಡ್ತೀವಿ ಅಂದರೆ ಐ ಆಮ್ ವೆರಿ ಶ್ಯೂರ್ ಗುಲ್ಬರ್ಗಾ ಕ್ಯಾನ್ ವೆರಿ ಸೂನ್ ಡಿಕ್ಲೇರ್ ದೆಮ್ಸೆಲ್ಸ್, ವಿ ಕ್ಯಾನ್ ಡಿಕ್ಲೇರ್ ಅವರ್ಸೆಲ್ಸ್ ಆಸ್ ಅ ಚೈಲ್ಡ್ ಲೇಬರ್ ಫ್ರೀ ಡಿಸ್ಟ್ರಿಕ್ಟ್. ಸೊ ನನ್ನ ಕಡೆಯಿಂದ ಏನು ವಿನಂತಿ, ಪ್ಲೀಸ್ ಕನ್ಸಿಡರ್ ಆ್ಯಂಡ್ ಟ್ರೀಟ್ ದಿಸ್ ಟ್ರೈನಿಂಗ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ಲಿ. ಇದು ಸುಮ್ಮನೆ ಏನೋ ಒಂದು ಟ್ರೈನಿಂಗ್ಗೆ ಕರೆದಿದ್ದಾರೆ, ಕೂತು ನಾನು ಮಾಡಿ ಹೋಗ್ತೀನಿ ಅಂತ ಅವಾಗ ಹಾಗೆ ಇರೋದು ಈ ಪ್ರಕಾಶ. ನಾವು ಇದು ಸೀರಿಯಸ್ ಆಗಿ ತಗೊಳ್ತೀವಿ. ಪ್ರತಿಯೊಂದು ಸೆಕ್ಷನ್, ಪ್ರತಿಯೊಂದು ರೂಲ್ ನಮಗೆ ಗೊತ್ತಾಗೋ ರೀತಿ ಯಾವುದು ಏನು ಪಾತ್ರ ಇರ್ತದೆ, ನಾವು ಒಟ್ಟಿಗೆ ಹೋದಾಗ ಯಾವ ರೀತಿ ಯಾರು ಕೆಲಸ ನಿರ್ವಹಿಸಬೇಕಾಗಿರೋದು ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ತಗೋದು. ಮತ್ತು ನಾನು ಯಾವಾಗಲೂ ಯಾವುದಕ್ಕೂ ತರಬೇತಿಯಲ್ಲಿ ಇದು ಒಂದು ಮಾತು ಹೇಳ್ತೀನಿ, ಭಾಳಷ್ಟು ಮಂದಿ ಹೇಳ್ಬೋದು ಮೇಡಮ್ ಮತ್ತೊಮ್ಮೆ ಅದೇ ಲೈಫ್ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಟ್ರೈನಿಂಗ್ ಸಮಯದಲ್ಲಿ ಸ್ಟುಪಿಡೆಸ್ಟ್ ಆಫ್ ಕ್ವೆಶನ್ಸ್ ನೀವು ಕೇಳಬೇಕು, ಸೀರಿಯಸ್ ಆಫ್ ಕ್ವೆಶನ್ಸ್ ಕೇಳ್ಬೋದು, ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಈ ಸಂದರ್ಭ ಇರೋದು, ಈ ಒಂದು ಸನ್ನಿವೇಶ ಇರೋದು, ನೀವು ಪ್ರಶ್ನೆಗಳು ಕೇಳಿ, ಡೌಟ್ಸ್ ಕ್ಲಾರಿಫೈ ಮಾಡಿ, ನಿಮ್ಗೆ ಏನಾದರೂ ಹೆಚ್ಚುವರಿ ಮಾಹಿತಿ ಬೇಕಂದ್ರೆ ನಿಮಗೆ ತಿಳುವಳಿಕೆ ಮಾಡುವ ರೀತಿ ಈ ಒಂದು ಸಂದರ್ಭ. ಸೊ ಪ್ಲೀಸ್ ಫೀಲ್ ಫ್ರೀ. ಇಲ್ಲಿ ನಾನು ಸೀನಿಯರ್ ಇದ್ದೀನಿ, ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಇದ್ದೀನಿ, ನಾನು ಕ್ಲರಿಕಲ್ ಸ್ಟಾಫ್ ಇದ್ದೀನಿ ಅಂತ ಭಾವಿಸಲೇಬಾರದು. ಎಲ್ಲರೂ ಅದೇ ಹುಮ್ಮಸ್ಸಿಂದ ಈ ತರಬೇತಿಯಲ್ಲಿ ಪಾಲ್ಗೊಂಡು. ಹಾಸ್ಟೆಲ್ ಹೊರಗುತ್ತಿಗೆದಾರರ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ದಿನಾಂಕ 12ನೇ ಜೂನ್ 2024 ಬುಧವಾರದಂದು ಬೆಳಗ್ಗೆ 11 ಗಂಟೆಗೆ ಹಾಸ್ಟೆಲ್ ಹೊರಗುತ್ತಿಗೆದಾರ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ ಹಾಗೂ ಇತರರು ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಸರ್ಕಾರ ಬಂದಾಗಿನಿಂದ ನಮ್ಮ ಹಾಸ್ಟೆಲ್ ನೌಕರರಿಗೆ ಭಾಳಷ್ಟು ಶೋಷಣೆ ದಿನ ದಿನ ಹೆಚ್ಚಾಗ್ತಾನೆ ಇದೆ. ಈ ಹಿಂದೆನೂ ಕೂಡ 17-18 ಕೂಡ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 5,000 ಮಂದಿ ಕೆಲಸ ತೆಗೆದುಬಿಟ್ಟಿದ್ರು ಹೊರಗುತ್ತಿಗೆ ನೌಕರರಿಗೆ. ಅವಾಗ ಎಲ್ಲ ನೌಕರಿ ಖಾಯಂ ಮಾಡಿ ಇವ್ರಿಗೆ ಹೊರಗೆ ಹಾಕಿದ್ರು. ಖಾಯಂ ನೌಕರರಿಗೆ 5,000 ಮಂದಿ ಖಾಯಂ ಮಾಡಿಕೊಂಡು ನಮ್ಮ ಹೊರಗುತ್ತಿಗೆ ನೌಕರರು 5,000 ಮಂದಿ ಹೊರಗೆ ಹಾಕಿದ್ರು ಅವಾಗ 17-18ಕ್ಕೆ. ಅದು ಎಷ್ಟೋ ಜನ ಗೋಳಾಡೋ ಪರಿಸ್ಥಿತಿ ಮಾಡಿದ್ರು. ಆದರೆ ಇವತ್ತು ಈ ಸರ್ಕಾರ ಬಂದಮೇಲೆ ಮತ್ತೂ ಕೂಡ ಪುನಃ ಅದೇ ಚಾಳಿನೇ. ಇವರು ಹೊರಗುತ್ತಿಗೆ ಮ್ಯಾಗ ಮತ್ತು ಬಡವ್ರ ಮ್ಯಾಗ ಯಾಕೆ ಕಾಳಜಿ ಇಲ್ಲ? ಅದು ಹಾಸ್ಟೆಲ್ ನೌಕರರು ಇವತ್ತು ಅವರು ಎಷ್ಟು ಕಷ್ಟಪಟ್ಟು ದುಡಿತಾರೆ. ಅವರು ಖಾಯಂ ನೌಕರರಿಗಿಂತ ಹೆಚ್ಚಿಗೆ ದುಡಿಯೋರು ಹೊರಗುತ್ತಿಗೆ ನೌಕರಲಿಂದೇ ಹಾಸ್ಟೆಲ್ ನಡೆಯೋದು. ಖಾಯಂ ನೌಕರಲಿಂದ ಎಲ್ಲಿ ನಡೆದಿಲ್ಲ ಹಾಸ್ಟೆಲ್. ಅವ್ರು ಕೆಲಸನೇ ಮಾಡಲ್ಲ. ಎಲ್ಲ ಡಿಗ್ರಿ ಹೋಲ್ಡ್ರೆ, MA, B.Ed, ಇಂಜಿನಿಯರ್ ಓದಿದವರೆಲ್ಲ ಸೇರಿರೋದ್ರೆ ಅವ್ರು ಏನು ಅಡುಗೆ ಕೆಲಸ ಏನು ಮಾಡ್ತಾರೆ. ಆದರೆ ಅವರಿಗೆ ಪ್ರಾಧಾನ್ಯತೆ ಕೊಟ್ಟು ನಮ್ಮವರಿಗೆ ತೆಗೆಯೋ ಪದ್ಧತಿ ಶುರು ಮಾಡ್ಯಾರ. ಈಗ ಎಂಥ ಪರಿಸ್ಥಿತಿ ಅಂದ್ರೆ 100 ಮಕ್ಕಳಿಗೆ ಅವರು 5 ಮಂದಿ ಇರಬೇಕಂತ. 200 ಮಕ್ಕಳಿಗೂ 5 ಮಂದಿ ಅಡುಗೆ ಮಾಡಬೇಕು. 100 ಮಕ್ಕಳ ತನೂ 5 ಮಂದಿ ಮಾಡಬೇಕು. ಅಂದರೆ 200 ಮಕ್ಕಳಿಗೆ 5 ಮಂದಿ ಹೆಂಗೆ ಮಾಡ್ಲಿಕ್ಕತ್ತ? ಈ ಹಿಂದಕ್ಕೇನಿತ್ತು ಸಿಸ್ಟಮ್, ಈ ಹಾಸ್ಟೆಲ್ ಏನು ಪ್ರಾರಂಭ ಆಗ್ಯದ ಅವಾಗಿನ ಹಿಡಿದು 50ಕ್ಕೆ 3 ಜನ, 100ಕ್ಕೆ 6 ಜನ ಇದ್ದರು. 150 ಇದ್ದರೆ 8 ಜನ ಇರ್ತಿದ್ರು. ಆದರೆ ಹಂಗಿಲ್ಲ. ಈಗ ಇಷ್ಟಿದ್ರೆ ಮಾಡಿರಿ, ಇಲ್ದ್ರೆ ಹೋಗ್ರಿ ಅಂಥೇಳಿ ಒತ್ತಡ ತಂದರೆ ಪಾಪ ಬಡವರಿಗೆ ಅನಿರ್ವಯನೇ ಅದ. ಈ ಕೆಲಸ ಬಿಟ್ಟು ಹೋಗಬೇಕಾದ್ರೆ ಉಪವಾಸ ಬೀಳಬೇಕಾಗ್ತದೆ. ಇಷ್ಟು ವರ್ಷ ಮಾಡ್ಯಾರ, 10-15 ವರ್ಷ ಕೆಲಸ ಮಾಡಿದವರು ಇವತ್ತು ಮಾಡಿರಿ ಇಲ್ದ್ರೆ ಹೋಗ್ರಿ ಅಂತ ನಿಂತು ತಂದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಂತೂ ಅವರು 4 ಜನಕ್ಕೆ ತಂದಾರೆ. 100ಕ್ಕೆ 4 ಜನ ಇರ್ಬೇಕಂತ ಹೇಳ್ತಾರೆ. 100ಕ್ಕೆ 4 ಜನ ಅಡುಗೆ ಮಾಡಬೇಕು. 200 ಇದ್ರೂ 4 ಮಾಡಬೇಕು. ಇವರು BCMದವರು 100ಕ್ಕೆ 5 ಜನ ಇರಬೇಕು. 200 ತನೂ ಕೂಡ
ಈಗ ಅಡ್ಮಿಷನ್ ಹೆಚ್ಚಿಗೆ ತೊಗೊಂಡಾರ ಆದರ್ಶ ಹಿಡಿದು ಮಕ್ಕಳಿಗೆ 100 ಇದ್ದಲ್ಲಿ 125, 150, 175, 200 ತನಕ ಅಡ್ಮಿಷನ್ ಹೆಚ್ಚಿಗೆ ಮಾಡ್ಯಾರ. ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡ್ಯಾರ, ಆದರೆ ಅಡುಗೆದವ್ರ ಸಂಖ್ಯೆ ಹೆಚ್ಚಿಗೆ ಮಾಡೋಕ್ಕೆ ತಯಾರಿಲ್ಲ. ಹಾಗಾಗಿ ರಾತ್ರಿ 9-10 ಗಂಟೆ ಆದ್ರೂ ಕೂಡ ಪಾಪ ಅಡುಗೆ ಮಾಡ್ತಾನೆ ಇರ್ಬೇಕು, ರೊಟ್ಟಿ ಬಡಿತಾನೆ ಇರ್ಬೇಕು, ಆ ಪರಿಸ್ಥಿತಿ ಬಂದುಬಿಟ್ಟದು. ಹೀಗಾಗಿ ಈ ಸರ್ಕಾರ ಏನೋದಲ್ಲ, ಹಿಂದಿನ ಹಿಡಿದು ಸಿಸ್ಟಮ್ ಹಂಗೆ ಇದ್ದಿಲ್ಲ ಎಂದು. ಇವತ್ತಿದು ಹೊಸ ಸಿಸ್ಟಮ್ ತಂದು ಮಾಡಿರಂತ. ಈ ಮೊರಾರ್ಜಿ ಶಾಲೆಗಳಂತವ ಹಿಂದಕ್ಕೆಲ್ಲ ಇದ್ದು 11 ಮಂದಿ ಇದ್ದಾರೆ. 250 ಮಕ್ಕಳಿಗೆ 11 ಜನ ಸಿಬ್ಬಂದಿ ಇದ್ದಾರೆ. ಎಲ್ಲ 25 ವರ್ಷ ಹಿಡಿದು ಈ ಮೊರಾರ್ಜಿ ಶುರುವಾಗಿದ್ದು, ಅವಾಗ 250 ಮಕ್ಕಳಿಗೆ 11 ಜನ ಅಂತ ಫಿಕ್ಸ್ ಅದ. ಈಗ ಇವ್ರು 7 ಜನ ಅಂತ ಮಾಡ್ಯಾರ. 7 ಜನ ಅಂದ್ರೆ 4 ಜನ ಕೆಲಸ ಕಳ್ಕೊತಾರೆ. 7 ಜನದಿಂದ ಹಾಸ್ಟೆಲ್ ಮಾಡ್ಲಿಕ್ಕೆ ಇವ್ರು ದೊಡ್ಡ ಬಿಲ್ಡಿಂಗ್ ಹೊಸವು ಆಗ್ಯಾವ ಬಿಲ್ಡಿಂಗ್ಗಳು. ಅದು ಬಿಲ್ಡಿಂಗ್ ಸ್ವಚ್ಛ ಮಾಡ್ಲಿಕ್ಕೆ ಒಬ್ಬರು ಮನುಷ್ಯರು ಬೇಕು. ಅಂಥದ್ರಾಗ ಅಡುಗೆ ಮಾಡೋದಕ್ಕೆ ಅಲ್ಲಿ ಕಾವಲುಗಾರು ಎಲ್ಲನೂ ಅಲ್ಲಿ ಮೇಂಟೈನ್ ಮಾಡ್ಬೇಕಾದ್ರೆ 11 ಜನನೂ ಕಡಿಮೆ ಬೀಳ್ತದಂತ ನಮ್ದು ಇನ್ನೂ 13-15 ಜನ ಕೊಡ್ರಿ ಅಂತ ನಮ್ಮ ಬೇಡಿಕೆ ಅಂದ್ರೆ ಅವ್ರು ಇದ್ದಿದ್ದ ಜನಕ್ಕೆ ತೆಗೆದು 4 ಜನಕ್ಕೆ ತೆಗೆದು 7 ಜನ ಮಾಡ್ಯಾರ. ಅದು ಮಂಡ್ಯ ಮೈಸೂರು ಪ್ರದೇಶದಾಗ ನಡೀತಲ್ಲ. ರಾಗಿ ಮುದ್ದೆ ತಿಮ್ಮೋರು ಅಲ್ಲ 7 ಮಂದಿನೂ ಕೂಡ ಹಾಸ್ಟೆಲ್ ನಿಭಾಯಿಸ್ತಾರೆ. ಮುದ್ದೆಗಳು ಹಿಟ್ಟು ಕುದಿಸಿ ವಾರದಾಗ 2 ದಿನ ಮಾತ್ರ ಅದು ರಾಗಿ ಮುದ್ದೆ ಹಾಕ್ತಾರೆ. ದಿನನಿತ್ಯ ಅನ್ನ ಸಾಂಬಾರೇ ಹಾಕ್ತಾರೆ ಅಲ್ಲಿ. ಮಂಡ್ಯ ಮೈಸೂರು ಶಿವಮೊಗ್ಗ ಆ ಪ್ರದೇಶದಾಗ ರಾಗಿ ಮುದ್ದೆ ತಿಮ್ಮ ಪ್ರದೇಶದಾಗ ಅಲ್ಲಿ ನಿಭಾಯಿಸ್ತದೆ. ಆದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಸಾಧ್ಯನೇ ಇಲ್ಲಿದು ಇಷ್ಟು ಜನ ಅವ್ರು ತಂದಿದ್ದು. ಅದಕ್ಕೆ ಇಲ್ಲಿ ನಮ್ಮ ಮಂತ್ರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೆವು. ಆದರೆ ಇವತ್ತು ಶರಣ ಪ್ರಕಾಶ್ ಪಾಟೀಲ್ ಅವ್ರಿಗೆ ಹೇಳಿದ್ವಿ, ಇದು ಹೆಂಗಿದೆ, ಎಷ್ಟು ತಾನೇ ಇಷ್ಟು ತನಕ ಹೆಂಗೆ ದುಡಿಲಕ್ಕರ್ತದೆ ರಾತ್ರಿ 10 ತನಕ ಹೆಣ್ಮಕ್ಳು. ಇದು ಭಾಳ ಹೆವಿ ವರ್ಕ್ನೂ ಆಗ್ತದೆ, ಯಾರ್ಲಿಂದೂ ಆಗಲ್ಲ ಅಷ್ಟು ಮಾಡೋದು ಕೆಲಸ. ಇಲ್ಲ ಅದು ಮ್ಯಾನ್ ಪವರ್ ಏಜೆನ್ಸಿ ಇದು ಮಾಡ್ಬೇಕಂತ, ಮ್ಯಾನ್ ಪವರ್ ಕಮ್ಮಿ ಮಾಡ್ಬೇಕಂತ ಸರ್ಕಾರ ಅವ್ರು ರೊಟ್ಟಿ ಮಷಿನ್ ಅಂತ ತಂದಾರೆ. 15-20 ಲಕ್ಷ ಕೊಟ್ಟು ತಂದಾರೆ. ಅದು ಒಂದಿನೂ ರೊಟ್ಟಿ ಮಾಡಲಿಲ್ಲ ಆ ಮಷಿನ್. ಅದು ಮಷಿನ್ ಹಾಕಿ ಇವ್ರು ಕಮ್ಮಿ ಮಾಡ್ರಿ ಅಂತಂದ್ರೆ ಅದು ಅಷ್ಟೇ. ಅವ್ರು ಬಿಲ್ ಎತ್ತ ಪುರ್ತಕ್ಕೆ ಮಷಿನ್ ಇರ್ತೀವಿನ ಅದು ಕೆಲಸ ಮಾಡ್ಲಿಕ್ಕಿಲ್ಲ. ಎಷ್ಟು ಸಣ್ಣ ಪೂರಿನೂ ಆಗಲ್ಲ, ಪೂರಿ ಅಷ್ಟೂ ಬರಲ್ಲ ಅದು ರೊಟ್ಟಿ ಆ ಮಷಿನ್ದಾಗ. ಅದಕ್ಕೂ ಮನುಷ್ಯರು ಬೇಕು, ಹಿಟ್ಟು ನಾದಿ ಹಾಕೋರೊಬ್ಬರು ಬೇಕು, ಅದಕ್ಕೆ ತೆಗೆಯೋರೊಬ್ಬರು ಬೇಕು, ಸುಡ್ಲಾಕೊಬ್ಬರು ಬೇಕು. ಅದಕ್ಕೂ 3 ಜನ ಬೇಕೇ ಬೇಕು ಆ ಮಷಿನ್ ಇದ್ರೂ ಕೂಡ. ಆದರೆ ಆ ಮಷಿನ್ ರೊಟ್ಟಿ ನಮ್ಮ ಭಾಗದಾಗ ನಡೆಯಲ್ಲ. ಅದು ನೀರು ಹಚ್ಚಲ್ದೇ ಸುಮ್ಮನೆ ಹಿಂಗೆ ತೆಗೆದು ಪೂರಿ ಹಾಕಿದಂಗೆ ಹಾಕ್ಕೋತ ಕುಂತ್ರೆ ಅದು ರೊಟ್ಟಿ ಆ ವಿದ್ಯಾರ್ಥಿಗಳು ತಿಂದಿಲ್ಲ. ಎಲ್ಲೋ 1 ದಿನ 2 ದಿನ ಚಾಲೂ ಮಾಡಿ ನೋಡಿ ಬಂದ್ ಮಾಡಿಬಿಟ್ರೆ ಅವು ರೊಟ್ಟಿ ಮಷಿನ್ನು ಬಂದವ, ಅವು ಏನು ಉಪಯೋಗ ಇಲ್ಲ ಅವು. ಹೀಗಾಗಿ ಇವತ್ತು ನಾವು ನಾಳೆ ಇಲ್ಲಿ ಒಂದು ಹೋರಾಟ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಬೇಕಂತ. ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ದಿನಾಂಕ 12ನೇ ಜೂನ್ 2024 ಬುಧವಾರದಂದು ಬೆಳಿಗ್ಗೆ 11:20 ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಅವರು ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯಿತಿ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಗೌರಮ್ಮ ಪಾಟೀಲ್, ಶಾಂತಾ ಘಂಟಿ, ನಾಗರತ್ನ ಬಳ್ಳಾರಿ ಹಾಗೂ ಉಮಾ ವಿಜಯನಗರ ಉಪಸ್ಥಿತರಿದ್ದರು. ಮೊನ್ನೆ ನಾವು ಇಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ ಇವರ ಜೊತೆ KKRDB ಮುಂದ್ಗಡೆ. ಸುಮಾರು ಒಂದು 4-5 ಸಾವಿರ ಜನ ಅಂಗನವಾಡಿ ವರ್ಕರ್ಸು ಎಲ್ಲರೂ ಕೂಡ ಬಂದಿದ್ದರು. ಸೊ ಅದು ಬಂದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಅಂಗನವಾಡಿಗಳಲ್ಲಿ ಬರುವಂಥ 4 ವರ್ಷದ ಮೇಲ್ಪಟ್ಟ ಮಕ್ಕಳನ್ನು ಶಿಕ್ಷಣ ಇಲಾಖೆ ತಗೊಳ್ತಾ ಇದೆ. ಸೊ 1975ರಲ್ಲಿ ಸ್ಕೀಮ್ ಪ್ರಾರಂಭ ಆಗಿದ್ದೆ. 3 to 6 ಇಯರ್ ಮಕ್ಕಳನ್ನು ಒಂದು ಕಡೆ ಕೂರಿಸ್ಬೇಕು ಅಂತ. ಆ ಒಂದು ಕಡೆ ಕೂರಿಸಲಿಲ್ಲ ಅಂದರೆ ಅಂಗನವಾಡಿಗಳ ಸ್ಥಾಪನೆ ಮತ್ತು ಸೃಷ್ಟಿನೇ ಆಗ್ತಾ ಇರಲಿಲ್ಲ. ನಮಗೆ ಬಿಲೋ 3 ಇಯರ್ಸ್ ಮಕ್ಕಳಿದ್ರೂ ಕೂಡ ಅವ್ರಿಗೆ ಟೇಕ್ ಹೋಮ್ ಅನ್ನುವಂಥದ್ದೇ ನಮ್ಮ ಗೈಡ್ಲೈನ್ಸಲ್ಲಿ ಇರುವಂಥದ್ದು. 3 to 6 ಇಯರ್ ಮಕ್ಕಳು ಒಂದು ಕಡೆ ಕೂರಿಸಿ ಅವರಿಗೆ ಆಟ ಪಾಠಗಳ ಮುಖಾಂತರ ಸಮಾಜವನ್ನು ಪರಿಚಯಿಸಿ ಮತ್ತು ಅವರನ್ನು ಬೆಳೆಸುವಂಥದ್ದು ಮತ್ತು 1ನೇ ತರಗತಿಗೆ ಮೂವ್ ಆಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ನಡೆಸುವಂಥದ್ದು ಇದರ ಮುಖ್ಯವಾಗಿರುವಂಥ ಉದ್ದೇಶ. ಅದೇ ಶಿಕ್ಷಣ ಇಲಾಖೆ ಇವತ್ತೇನು ಚರ್ಚೆ ಮಾಡ್ತಾ ಇದೆ ಅಂದರೆ, 1ನೇ ತರಗತಿಗೆ ಮಕ್ಕಳು ಏನು ಬರ್ತಾ ಇದ್ದಾರೆ, ಡೈಲ್ಯೂಷನ್ ಆಗ್ತಾ ಇದೆ, ಕಾನ್ವೆಂಟ್ಗಳಿಗೆ ಹೋಗ್ತಾ ಇದ್ದಾರೆ. ಹಂಗಾಗಿ ಆ ಡೈಲ್ಯೂಷನನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಾವು ಆ ಮಾಡಲನ್ನು ನಾವು ಅಂಡರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ 2016ನೇಯಿಂದ ಈ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ. ಸೊ ನಾವು ಕೂಡ ಭಾಳಷ್ಟು ಚರ್ಚೆಗಳನ್ನು ನಡೆಸ್ತಾ ಇದ್ದೀವಿ ಮಾಡಿ. ಆದರೆ ಶಿಕ್ಷಣ ಇಲಾಖೆ ಯಾವತ್ತೂ ಕೂಡ 16, 20, 25, 30 ಈ ಥರದ ಒಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅದೊಂದು ಪ್ರಯೋಗವನ್ನು ಮಾಡ್ತಾಯಿತ್ತು. ಸೊ ನಾವು ಮೊದಲಿಂದಲೂ ಕೂಡ ಅದಕ್ಕೆ ಅಬ್ಜೆಕ್ಟ್ ಮಾಡ್ತಾಯಿದ್ದೀವಿ. ಏನಂತ, ನಮ್ಮ ICDS ಮ್ಯಾನ್ಯುಯಲ್ ಪ್ರಕಾರ ನಮಗೆ 6 ಸರ್ವಿಸಸ್ ಇದೆ. ಅದರಲ್ಲಿ ಒಂದು ಸರ್ವಿಸ್, ಒನ್ ಆಫ್ ದ ಮುಖ್ಯ ಸರ್ವಿಸ್ ಏನಂದರೆ ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತ. ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಲಿಕ್ಕೆ
ಅದರಲ್ಲಿ ಬರುವಂಥ ಇದೇನಿದೆ ಕೆರಿಕುಲಮ್ ಏನಿದೆ ನಾವು ಕಂಡುಹಿಡಿದಿರೋದಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ NCERT ಅವರು ಸಂಶೋಧನೆ ಮಾಡಿದಂಥ ಕೆರಿಕುಲಮನ್ನು ಅಂಗನವಾಡಿಗಳಲ್ಲಿ ನಾವಿವತ್ತು ಟೀಚ್ ಮಾಡ್ತಾ ಇರೋದು. ಸೊ ಟೀಚ್ ಅಂತ ಹೇಳಿದ್ರೆ ಇದರಲ್ಲಿ ಇನ್ಫಾರ್ಮಲ್ ಎಜುಕೇಷನ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬರವಣಿಗೆ ಇರಲ್ಲ, ಎಕ್ಸಾಮ್ ಇರಲ್ಲ. ಓಕೆ, ಫಾರ್ಮಲ್ ಅಂತ ಹೇಳಿದಾಗ ಇದೆಲ್ಲವೂ ಕೂಡ ಇರ್ತದೆ. ಸೊ ನಮಗೆ ಯಾಕೆ ಇನ್ಫಾರ್ಮಲ್ ಎಜುಕೇಷನ್ಗೆ ಇದಿರಲ್ಲ, ಏನು ಎಕ್ಸಾಮ್ ಅಥವಾ ಬರವಣಿಗೆ ಇರಲ್ಲ ಅಂತ ಹೇಳಿದ್ರೆ 6 ವರ್ಷದ ಒಳಗಿನ ಮಗುವಿಗೆ 40% ದೈಹಿಕವಾದಂಥ ಬೆಳವಣಿಗೆ, 60% ಮಾನಸಿಕ, ಇದು 80% ಮಾನಸಿಕವಾದಂಥ ಬೆಳವಣಿಗೆ ಪ್ರಕ್ರಿಯೆಯ ಸಂದರ್ಭ. ಆದರೆ ಮೆದುಳು ಬೆಳವಣಿಗೆ ಆಗ್ತಾ ಇರ್ತದೆ, ದೇಹದ ಬೇರೆ ಬೇರೆ ಅಂಗಾಂಗಗಳು ಬೆಳವಣಿಗೆ ಆಗ್ತಾ ಇರ್ತದೆ. ಆ ಬೆಳವಣಿಗೆ ಆಗುವಂಥ ಸಂದರ್ಭದಲ್ಲಿ ಫಾರ್ಮಲ್ ಎಜುಕೇಷನ್ ಅನ್ನುವಂಥದ್ದು ಇಂಪೋಸಿಂಗ್ ಆಗುತ್ತೆ, ಆ ಬೆಳವಣಿಗೆಗೆ ಅಡ್ಡ ಆಗುತ್ತೆ. ದಿಸ್ ಈಸ್ ದ ಸೈನ್ಸ್, ಇದು ನಾವು ಹೇಳಿರೋದಲ್ಲ. ಸೊ ಹಂಗಾಗಿ ಈ ಪ್ರಕ್ರಿಯೆಯಲ್ಲಿ ಆ ಮಕ್ಕಳಿಗೆ ಫಾರ್ಮಲ್ ಎಜುಕೇಷನ್ ಕೊಡಬಾರ್ದು ಅಂತಾನೆ ಈ ಅಂಗನವಾಡಿ ಅನ್ನುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾರಂಭ ಮಾಡಿರುವಂಥದ್ದು. ಸೊ ಈಗಲೂ ಕೂಡ ಅದೇ ಪ್ರಕ್ರಿಯೆಗಳು ಇವತ್ತು ಮುಂದುವರ್ಕೊಂಡು ಬಂದಿದ್ದಾವೆ. ಸೊ ನಾವೇನು ಹೇಳ್ತಾ ಇದ್ದೀವಿ, ಅಂಗನವಾಡಿಗಳಲ್ಲಿ ಈ ಹೆಚ್ಚುವರಿ ಕೆಲಸ ತೆಗೀರಿ, ನೀವು ನಮ್ಮ ಎಲ್ಲ ಹೋರಾಟದ ಮನವಿಗಳನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವೇನು ಹೇಳ್ತಾ ಇದ್ದೀವಿ, ಎಕ್ಸ್ಟ್ರಾ ವರ್ಕ್ ನಮಗೆ ಕೊಡಬೇಡಿ. ನಮಗೇನು ಅಂಗನವಾಡಿಗೆ ಬರುವಂಥ 3 ರಿಂದ 6 ವರ್ಷದ ಮಕ್ಕಳ ಒಟ್ಟಿಗೆ ಒಡನಾಟ ಮಾಡಲಿಕ್ಕೆ, ಅವರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಮತ್ತು ಆಹಾರವನ್ನು ಕೊಡಲಿಕ್ಕೆ, ಗರ್ಭಿಣಿ ಬಾಣಂತಿಯರನ್ನು ನೋಡಲಿಕ್ಕೆ ನಮ್ಮ ಜಾಬ್ ಏನಿದೆ ಅಷ್ಟಕ್ಕೆ ಮಾತ್ರ ನಮ್ಮನ್ನು ಸೀಮಿತಗೊಳಿಸಿ ಅಂತ ನಾವು ಕೂಡ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದರ ಭಾಗವಾಗಿ ಇವತ್ತು ಸ್ತ್ರೀಶಕ್ತಿ ನಮ್ಮಿಂದ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿತ್ತು, ಮೋಟಮ್ಮ SM ಕೃಷ್ಣ ಗೌರ್ಮೆಂಟ್ ಇದ್ದಾಗ ಸ್ತ್ರೀಶಕ್ತಿಗಳು ಪ್ರಾರಂಭ ಆದಾಗ ಅಂಗನವಾಡಿ ವರ್ಕರ್ಸೇ ಅದನ್ನು ರಚಿಸ್ತಾ ಇದ್ರು. ಸೊ ನಾವು ಈ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಈಗ ಸಪ್ರೇಟ್ ಡೈಲ್ಯೂಷನ್ ಆಗಿದೆ. ಈಗ ನಮಗೆ ಹೆಚ್ಚುವರಿ ಕೆಲಸ ಅಂತ ಹೇಳಿ ಬರೋದು ಎಲೆಕ್ಷನ್. ಈಗ ಎಲೆಕ್ಷನ್ನು ನಿಮಗೆ ಗೊತ್ತಿದೆ, ಯಾವನೋ MLA ರಿಸೈನ್ ಮಾಡ್ತಾನೆ, ಎಲೆಕ್ಷನ್, MP ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮುನ್ಸಿಪಾಲ್ಟಿ, ಗ್ರಾಮ ಪಂಚಾಯತ್, ಈ ಥರ ಎಲ್ಲ ಚುನಾವಣೆಗಳಲ್ಲಿ ಇವರನ್ನು ಬಳಕೆ ಮಾಡ್ತಾರೆ. ಇದನ್ನು ಒಂದು ನಮ್ಮನ್ನ ಡಿಲಿಂಕ್ ಮಾಡಿಬಿಟ್ರೆ ಸೊ ವಿ ಆರ್ ವೆರಿ ಮಚ್ ಎಲಿಜಿಬಲ್ ಫಾರ್ ಟೀಚಿಂಗ್ ಆ್ಯಂಡ್ ಇದು ಏನು ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯತೆಗಳಿದೆ. ಇದರ ಮಧ್ಯದಲ್ಲೂ ಕೂಡ ನಾವಿವತ್ತು ರಿಸಲ್ಟನ್ನು ಕೊಡ್ತಾಯಿದ್ದೀವಿ. ಸೊ ಹಾಗಾಗಿ ನಾವು ಸರ್ಕಾರ ಕೇಳುವಂಥದ್ದು, ICDS ಇಲಾಖೆಯೂ ಕೂಡ ಸರ್ಕಾರದ್ದು, ಶಿಕ್ಷಣ ಇಲಾಖೆಯೂ ಕೂಡ ಸರ್ಕಾರದ್ದು. ಸೊ ನೀವು ಒಂದು ಇಲಾಖೆಯನ್ನು ಉದ್ಧಾರ ಮಾಡೋಕ್ಕೋಗಿ ಇನ್ನೊಂದು ಇಲಾಖೆಯನ್ನು ಮುಚ್ತೀರಾ? ಮತ್ತು ನೀವು ಹೇಳ್ತಾ ಇರೋದೇನು, 6 ವರ್ಷದ ಮಕ್ಕಳು ಸರ್ಕಾರಿ ಶಾಲೆಗೆ ಬರಬೇಕಂತ. 6 ವರ್ಷದ ಮಕ್ಕಳು ಸರ್ಕಾರಿ ಶಾಲೆಗೆ ಬರಬೇಕಂದ್ರೆ ನಿಮಗೆ ಮೊಳಕೆ ಬರುತ್ತೆ, ಬೀಜ ಯಾರು ನೋಡೋದು? ಆ ಬೀಜವನ್ನು ಸಂರಕ್ಷಣೆ ಮಾಡೋ ಕೆಲಸ ಇವತ್ತು ಅಂಗನವಾಡಿ ಮಾಡ್ತಾ ಇದ್ದಾವೆ. ಸೊ ಬೀಜ ಇಲ್ಲಾಂದರೆ ಮೊಳಕೆ ಹೆಂಗೆ ಬರುತ್ತೆ ನಿಮಗೆ? ನೀವು ಯಾರ ವಿದ್ಯಾರ್ಥಿಗಳು ಅಂತೇಳಿ ನೀವು ರೆಕಗ್ನೈಸ್ ಮಾಡ್ತೀರಾ? ಮಗು ಅಂತ ಹೇಳಿ ರೆಕಗ್ನೈಸ್ ಮಾಡುವಂಥ ಮಾನದಂಡ ಏನು? ಸೊ ಈ ಎಲ್ಲ ಅಂಶಗಳು ಕೂಡ ಇದ್ದಾವೆ. ಇದು ನಾವು ಆರ್ಗ್ಯೂ ಮಾಡ್ತಾಯಿದ್ದೀವಿ ಸರ್. ಅದಕ್ಕೆ ನಾವು ನಮ್ಮ ಸಂಘಟನೆ ಮುಂದಿನ ಒಂದು ಆಗಸ್ಟಲ್ಲಿ ನಾವು ಹೋರಾಟಕ್ಕೆ ಹೋಗಬೇಕು ಅಂತ ನಾವೊಂದು ತಯಾರಿ ನಡೆಸಿದ್ವಿ. ಏನಂತ, 3 to 6 year ಮಕ್ಕಳಿಗೆ ಪ್ರೀ ಪ್ರೈಮರಿ ಎಜುಕೇಷನನ್ನು ಕಡ್ಡಾಯವಾಗಿ, ಸಾರ್ವತ್ರಿಕವಾಗಿ, ಉಚಿತವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಬೋಧಿಸಬೇಕು ಅಂತೇಳಿ ಒಂದು ಅಮೆಂಡ್ಮೆಂಟ್ ತನ್ನಿ, ಒಂದು ಕಾನೂನು ತನ್ನಿ. ಸೊ ಕಾನೂನು ತರಲಿಕ್ಕೆ ನಾವು 2 ಕಮಿಟಿಗಳನ್ನು ನೇಮಕ ಮಾಡ್ಕೊಂಡು ನಾವು ಸ್ಟಡಿ ಮಾಡ್ತಾಯಿದ್ದೀವಿ. ಅಷ್ಟರೊಳಗಡೆ KKRDB ಈ ಥರದ್ದೊಂದು ತೀರ್ಮಾನವನ್ನು ತಗೊಂಡಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ತೀರ್ಮಾನ ಆಗಿಲ್ಲ. ಈಗ ಮೊನ್ನೆ ನಾವು ಬಂದಾಗ ಏನು ಹೇಳಿದ್ರು ಅವರು, ಆಯಿತು ನಾವು ಇದು ಏನು ನಿಮ್ಮ ಹತ್ರ ಚರ್ಚೆ ಮಾಡ್ತೀವಿ ಅಂತೇಳಿ ತಟಸ್ಥಗೊಳಿಸಲಾಗಿದೆ ಅಂತೇಳಿ ಆದೇಶ ಕಾಪಿ ಕೊಟ್ಟರು. ನಾವು ಹೋರಾಟ ವಾಪಸ್ ತಗೊಂಡು ನಾವು ಹೋದ್ವಿ ಮನೆಗೆ. ಸೊ ಹೋಗಿದ ಕೂಡಲೇ ಇವತ್ತು 3 ಗಂಟೆಗೆ ಇದೇ ಆಕಾಶ್ ಅವರು ಆಯುಕ್ತರು ನಮ್ಮನ್ನು ಚರ್ಚೆಗೆ ಕರೆದಿದ್ದಾರೆ ಸರ್. 3 ಗಂಟೆಗೆ. ರಾತ್ರಿ 8:15 ಈ ಆದೇಶ ಬರ್ತದೆ. ಏನಂತ, ಇದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಅಂತ. ಇದು ಮೊದಲು ತಂದಿದ್ದು ಆರ್ಡ್ರ್ ಅಲ್ಲ, ಅವರು ಜಸ್ಟ್ ಒಂದು ಜ್ಞಾಪನಾ ಪತ್ರ ಅಂತ ಹೇಳಿ ಅವರು ತಂದಿದ್ರು, ಅಂದರೆ ಡೈರೆಕ್ಷನ್ ಕೊಟ್ಟಿದ್ದರು. ಸೊ ಈಗ ಡೈರೆಕ್ಷನನ್ನು ವಿಡ್ರಾ ಮಾಡಿ ನಮ್ಮನ್ನು ಚರ್ಚೆಗೆ ಕರೆದು 3 ಗಂಟೆಗೆ, ಈಗ ಮತ್ತೆ ರಾತ್ರಿ 8:15 ಶಿಕ್ಷಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಆದೇಶವಾಗಿ ಬಂದಿದೆ. ಏನು ಹೇಳಬೇಕು ಇದಕ್ಕೆ? ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.